ಹಾಯ್, ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತು ನಾನು ಹೋಗ್ತಾ ಇರೋದು ಹುಲಿಯೂರು ದುರ್ಗಕ್ಕೆ. ಹುಲಿಯೂರು ದುರ್ಗದಲ್ಲಿರುವ ಹುಲಿಯೂರಮ್ಮ ಅಥವಾ ಹಳೆಯೂರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಇರೋದು ತುಮಕೂರಿಂದ 60 to 65 ಕಿಲೋಮೀಟರ್ಸ್, ಕುಣಿಗಲಿಂದ 20 to 21 ಕಿಲೋಮೀಟರ್ಸ್ ದೂರದಲ್ಲಿದೆ. ತುಂಬ ಪವರ್ಫುಲ್ ದೇವಿ ಈ ತಾಯಿ. ಒಲಿದು ಬಂದವ್ರಿಗೆ ಕಾಪಾಡ್ತಾಳೆ. ಆಮೇಲೆ ಇಲ್ಲಿ ಹೂವು ಪ್ರಸಾದ ಕೊಡ್ತಾರೆ. ನಾವು ಅಂದ್ಕೊಂಡು ಏನಾದರೂ ಕೇಳಿದ್ರೆ ಅದೇನಾನ ಆ ತಾಯಿ ಹೂವು ಕೊಟ್ಟರೆ ಆ ಕೆಲಸ ಆಗದೆ ಇರೋದು ಖಂಡಿತ ಇಲ್ಲ. ನಾವು ನಮ್ಗೆ ಆಗಬೇಕಾಗಿರೋದು ಏನಾದರೂ ಕೇಳಿದ್ರೆ, ಸೈಟು, ಮನೆ, ಕಾರು, ಮದುವೆ, ಈ ಥರ ಏನಾದರೂ ಇದ್ರು ಕೆಲಸ, ಈ ಥರ ಏನಿದ್ರೂ ಸಹ ನಾವು ಹೋಗಿ ಅಯ್ಯಮ್ಮನ ಹತ್ರ ಕೇಳಿದ್ರೆ ಆ ತಾಯಿ ಹೂವು ಕೊಟ್ಟರೆ ಪಕ್ಕ ಆ ಕೆಲಸ ಆಗುತ್ತೆ. ನಾವು ಆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮಗೊಂದು ಒಳ್ಳೆ ಸುದ್ದಿ ಬಂತು. ನಂಗೆ ತುಂಬ ಖುಷಿ ಆಯಿತು. ಮತ್ತೆ ಆ ತಾಯಿ ನಾನು ನಿನ್ನ ಜೊತೆಲಿ ಇದ್ದೀನಿ ಅಂತ ನನಗೆ ಬಂದಿದ್ದೊಂದು ಕಾಲಿಂದನೇ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಹಾಗೆ ಕಣ್ಣಲ್ಲಿ ನೀರು ಕೂಡ ಬಂತು. ಓಕೆ, ಅದಿರಲಿ. ನಿಮಗೂ ಏನಾದರೂ ಕೇಳೋದಾದರೆ ಒಮ್ಮೆ ಹೋಗಿ ಹೂವು ಕೇಳಿ, ಒಳ್ಳೆಯದಾಗಲಿ. ಆಮೇಲೆ ಹುಲಿಯೂರಮ್ಮನವರು ಇಲ್ಲಿ ಹೇಗೆ ನೆಲೆ ನಿಂತರು ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಕತೆ ಹೇಳ್ತೀನಿ. ತುಂಬ ದೊಡ್ಡದಿದೆ, ಸಣ್ಣದಾಗಿ ಅದನ್ನು ಹೇಳ್ತೀನಿ. ಒಬ್ಬ ಕಾಮಾಂಧ ರಾಜ ಇರ್ತಾನೆ ಈ ಪ್ರದೇಶದಲ್ಲಿ. ಅವನಿಗೆ ಹೆಣ್ಮಕ್ಳು ಅಂದರೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋದು, ಈ ಥರ ಮಾಡ್ತಿರ್ತಾನೆ. ಅವನ ಸಂಹಾರ ಮಾಡಬೇಕು ಅಂತ ಅವನ ರುಂಡವನ್ನು ಚೆಂಡಾಡಲೆಂದೇ ಶ್ರೀ ಪಾರ್ವತೀ ದೇವಿಯವರು ಹುಲಿಯೂರಮ್ಮ ಅಥವಾ ಹಳೆಯೂರಮ್ಮನ ಅವತಾರ ಎತ್ತಿ ಬಂದು ಅವನ ರುಂಡವನ್ನು ಚೆಂಡಾಡಿ ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಕೊಟ್ಟು ಈ ಜಾಗದಲ್ಲಿ ನೆಲೆಸಿದ್ದಾಳೆ ಅಂತ ಕತೆ ಇದೆ. ಇದನ್ನು ನಾನು ಕೇಳ್ಪಟ್ಟೆ, ಖುಷಿ ಆಯಿತು. ಹೆಣ್ಮಕ್ಳಿಗೆ ತುಂಬ ಬೇಗ ಒಲಿತಾಳೆ ಅಂತೆ ತಾಯಿ, ಅದನ್ನು ಕೂಡ ಹೇಳಿದ್ರು. ಹೆಣ್ಮಕ್ಳ ಕಷ್ಟಕ್ಕೆ ಬೇಗ ಒಲಿಯೋ ತಾಯಿ ಈ ಹುಲಿಯೂರಮ್ಮ, ಹಳೆಯೂರಮ್ಮ ಅಂತ. ಹಾಗೆ ನೋಡಿ ನಾನು ಒಳಗೋದೆ, ಹೂವು ಕೇಳಿದೆ. ನನಗೂ ಅಯ್ಯಮ್ಮ ಹೂವು ಪಟ್ ಅಂತ ಕೊಟ್ಬಿಟ್ಲು. ನಂಗೆ ತುಂಬ ಖುಷಿ ಆಯಿತು. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಭಕ್ತಿಯಿಂದ ಕೇಳಬೇಕಲ್ವ. ಏನು ಕೇಳೋದಾದ್ರೂ ವೀಡಿಯೋ ಮಾಡ್ಕೊಂಡು ಕೇಳೋದ್ರಲ್ಲಿ ಏನು ಭಕ್ತಿ ಇರುತ್ತೆ. ಸೊ ಅದಕ್ಕೆ ನಾನು ಅದನ್ನು ವೀಡಿಯೋ ಮಾಡಲಿಲ್ಲ. ನಾನು ಭಕ್ತಿಯಿಂದ ಕಣ್ಮುಚ್ಚಿ ಕೂತು ಕೇಳಿದ್ದಕ್ಕೆ ನನಗೆ ಬಲಗಡೆಯಿಂದ ಹೂವು ಬಿತ್ತು. ಆಮೇಲೆ ಈ ತಾಯಿ ಮಡಿಲಲ್ಲಿ 2 ಚೀಲ ಇದೆ. ಆ ಚೀಲದಲ್ಲಿ ನೀವೇನಾದರೂ ದುಡ್ಡು ಕೊಟ್ಟರೆ ಇಡೋಕ್ಕೆ, ಪೂಜಾರಪ್ಪ ಅವ್ರಿಗೆ ಕೊಟ್ಟರೆ, ದುಡ್ಡಿಟ್ಟರೆ ಅದು ನಿಮಗೆ ಒಳ್ಳೆಯದಾಗತ್ತಂತೆ. ಈ ಕಡೆ ದೇವರು ಇರೋದು ಅದು ಮೆರವಣಿಗೆ ದೇವರು. ಇದು ವರ್ಷಕ್ಕೊಂದ್ಸರಿ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ, ತುಂಬ ಜೋರಾಗಿ ನಡೆಯುತ್ತೆ. ತುಂಬ ಜನಕ್ಕೆ ಹಳೆಯೂರಮ್ಮ, ಹುಲಿಯೂರಮ್ಮನ ಬಗ್ಗೆ ಗೊತ್ತಿರುತ್ತೆ. ಕುಣಿಗಲ್ ಸೈಡಲ್ಲಿರೋರಿಗೆ ಪಕ್ಕ ಈ ದೇವಸ್ಥಾನ ಗೊತ್ತಿರುತ್ತೆ. ನೀವು ಯಾವ ಸೈಡಿಂದನಾದರೂ ಹೋಗಿ ಆಯಮ್ಮನ ಮುಂದೆ ಕೂತು ಹೂವು ಕೇಳಿ ಆಯಮ್ಮ ಕೊಡ್ತಾರೆ, ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂದರೆ ಆಯಮ್ಮ ತುಂಬ ಕಷ್ಟದ ಪರಿಸ್ಥಿತಿಲಿ ನನ್ನ ಕೈ ಹಿಡಿದು ನಡೆಸಿದ್ದಾರೆ, ಕೈ ಹಿಡಿದು ಎತ್ತಿದ್ದಾರೆ. ಹಾಗೆ ನಿಮಗೂ ಏನಾದರೂ ಕಷ್ಟ ಇದ್ದರೆ ಬಂದು ಕೇಳಿ ನೋಡಿ. ಕಷ್ಟ ಒಂದೇ ಅಲ್ಲ, ಸುಖಕ್ಕೂ ಬರ್ಬೋದು. ಮದುವೆ, ಸೈಟ್ ತಗೊಳ್ಳೋದು, ಮನೆ ತಗೊಳ್ಳೋದು, ಈ ಥರದ್ದು ಯಾವುದೇ ಆದ್ರೂ ಬಂದು ಕೇಳಿ ನೋಡಿ. ಅವತ್ತು ನಾವು ಹೋಗಿದ್ದು ಗುರುವಾರ ಆಗಿದ್ದರಿಂದ ಜನ ಕಮ್ಮಿ ಇದ್ದರು. ಶುಕ್ರವಾರ ಏನಾದರೂ ಹೋದರೆ ತುಂಬ ಜನ ಇರ್ತಾರೆ. ಮೋಸ್ಟ್ಲಿ ಆವಾಗ ಒಳಗೆ ಬಿಡಲ್ಲ ಅನಿಸುತ್ತೆ, ಆಚೆಯಿಂದನೇ ಕೇಳಬೇಕಾಗುತ್ತೆ. ನಾವು ಗುರುವಾರ ಹೋಗಿದ್ವಿ. ಗುರುವಾರ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೆ ಗುರುವಾರ ಹೋಗಿದ್ವಿ. ಗುರುವಾರ ನಮಗೆ ನೆಮ್ಮದಿಯಾಗಿ ದೇವ್ರು ನೋಡೋಕ್ಕೆ ಚಾನ್ಸ್ ಸಿಕ್ತು ಅಂತ ಅನ್ಕೋತೀನಿ. ಆ ತಾಯಿನ ನಾವು ತುಂಬ ಸರಿ ನೋಡಿದ್ವಿ, ತುಂಬ ಕಣ್ಣು ತುಂಬ್ಕೊಂಡ್ವಿ. ಹಾಗೆ ಅಲ್ಲಿ ದೇವಸ್ಥಾನದೊಳಗೆ ಹೋಗಿ ಅರ್ಚನೆಗೆ ಟಿಕೆಟ್ ಹರಿಸಿದ ತಕ್ಷಣ ನಮಗೊಂದು ಕಾಲ್ ಬಂತು. ಆ ಕಾಲಿಂದ ತುಂಬ ಒಳ್ಳೆ ಸುದ್ದಿ ಬಂತು. ಇದನ್ನೇ ಅಲ್ವಾ ತಾಯಿ ಪವಾಡ, ತಾಯಿ ಮಹಿಮೆ ಅನ್ನೋದು. ಮುಗಿಸ್ಕೊಂಡು ಸೀದಾ ನಾವು ಹುಲಿಯೂರು ದುರ್ಗದ ಸಿಟಿ ಒಳಗೆ ಹೋದ್ವಿ. ಅಲ್ಲಿ ಮಾರ್ಕೆಟ್ ಹತ್ರ ಹೋದರೆ ಅಲ್ಲಿ ಅಪ್ಪಾಜಿ ಗೂಳಿ ಗೌಡ್ರ ಕ್ಯಾಂಟೀನ್ ಅಂತ ಸಿಗುತ್ತೆ. ಇಲ್ಲಿ ಜಯಕೃಷ್ಣ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಬರೀ 20 ರೂಪಾಯಿಗೆ ಅನ್ನ ಸಾಂಬಾರು, ಆಮೇಲೆ ಸಂಡಿಗೆ, ಬರೀ 20 ರೂಪಾಯಿಗೆ ದೋಸೆ, 2 ರೂಪಾಯಿಗೆ ಕಾಫಿ, ಹಿಂಗೆ 10 ರೂಪಾಯಿಗೆ ಇಡ್ಲಿ, 10 ರೂಪಾಯಿಗೆ ವಡೆ ಎಲ್ಲ ಸಿಗ್ತಾಯಿದೆ. 20 ರೂಪಾಯಿಗೆ ಈ ಊಟ ತುಂಬ ಜಾಸ್ತಿನೇ ಆಗೋಯಿತು. ನಮಗೆ ಹೊಟ್ಟೆ ತುಂಬಿ ಮಿಕ್ಕಿತು. ಹಾಗೆ ಇಷ್ಟು ಕಮ್ಮಿ ಬೆಲೆಗೆ ಹುಲಿಯೂರು ದುರ್ಗದಲ್ಲಿ ನಮಗೆ ಊಟ ಸಿಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸ್ವಲ್ಪ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದೆ. ನಾವು ಹೋದಾಗೂ ಚೇರ್ ಸಿಗಲಿಲ್ಲ, ಸ್ವಲ್ಪ ಕಮ್ಮಿನೇ ಇದ್ದರು ಜನ, ಬಟ್ ಚೇರ್ ಇರಲಿಲ್ಲ. ನಾವು ಹೋದಾಗ ಈವ್ನಿಂಗ್ ಆಗಿತ್ತು. ಸೊ ಮಧ್ಯಾಹ್ನದ ಹೊತ್ತು ನೀವು ಹೋದರೆ ತುಂಬ ಜನ ಇರ್ತಾರೆ, ವೆಯ್ಟ್ ಮಾಡಬೇಕಾಗಬಹುದು. ನಾವು ಈವ್ನಿಂಗ್ ಹೋಗಿದ್ರಿಂದ ಸ್ವಲ್ಪ ಚೇರ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ವು. ಆದರೂ 1-2 ನಿಮಿಷ ವೆಯ್ಟ್ ಮಾಡಿ ಚೇರ್ ಖಾಲಿ ಆದಮೇಲೆ ನಾವು ಊಟ ಮಾಡಿ ಬಂದ್ವಿ. ಹೊಟ್ಟೆ ತುಂಬ ತಿಂದ್ವಿ. ದೋಸೆನೂ ಅಷ್ಟೇ 20 ರೂಪೀಸ್ಗೆ
ದೊಡ್ಡದಾಗೆ ಕೊಟ್ಟಿದ್ದರು, ಚೆನ್ನಾಗಿತ್ತು, ಪಲ್ಯ ಎಲ್ಲ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ, ಕ್ಲೀನು ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹೋಟೆಲ್ನ. ಈ ಹೋಟೆಲ್ಗೆ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್. ಓಕೆ, ಎಲ್ಲರೂ ರಿಚ್ ಪೀಪಲ್ಲೇ ಇರಲ್ಲಲ್ವಾ. ನನಗೆ 2 ರೂಪೀಸ್ ಕಾಫಿ ಕೂಡ ಬಂತು. 2 ರೂಪೀಸ್ ಕಾಫಿ ಅಂತೂ ಸಖತ್ತಾಗಿತ್ತು. ಅದು ಕುಡಿದ ತಕ್ಷಣ ನನ್ನ ಮೈಂಡು ಫುಲ್ ರಿಫ್ರೆಶ್ ಆಯಿತು. 2 ರೂಪೀಸ್ಗೆ ಇಷ್ಟು ಚೆನ್ನಾಗಿರೋ ಕಾಫಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಕಾಫಿ ಲವರ್, ಎಲ್ಲಾದರೂ ನಾನು ಕಾಫಿ ಟ್ರೈ ಮಾಡೇ ಮಾಡ್ತೀನಿ. ಸೊ ಇಲ್ಲೂ ಟ್ರೈ ಮಾಡಿದೆ, ತುಂಬ ಖುಷಿ ಆಯಿತು. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದ್ರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಮ್ಮೆ ಹುಲಿಯೂರು ದುರ್ಗಕ್ಕೆ ಬಂದರೆ ಈ ಹೋಟ್ಲಿಗೆ ಹೋಗಿ ನೋಡಿ, ಟೇಸ್ಟ್ ಮಾಡಿ ನೋಡಿ, ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.